ಡಿಎಂಸಿ ಹೋರಾಟಕ್ಕೆ ಬೆಂಬಲಿಸಿದ ಹೆಬಿಕ್ಸ್ ಸ್ಮಾರಕ ದೇವಾಲಯ. ಇಂಡಿಪೆಂಡೆನ್ಸ್ ಸಂಗ್ರಾಮ ನ್ಯೂಸ್ಗೆ ಸ್ವಾಗತ. ಕಳೆದ ತಿಂಗಳಿಂದ ನಡೆಯುತ್ತಿರುವ ಪ್ರತ್ಯೇಕ ಮಹಾನಗರ ಪಾಲಿಕೆ ಸ್ಥಾಪಿಸುವ ಕುರಿತು ಹೋರಾಟಕ್ಕೆ ಹೆಬಿಕ್ಸ್ ಸ್ಮಾರಕ ದೇವಾಲಯ ಧಾರವಾಡ ಸರ್ವಧರ್ಮದ ಪರವಾಗಿ ಸಂಪೂರ್ಣ ಬೆಂಬಲವನ್ನು ಪ್ರತಿಭಟನೆಗೆ ನೀಡಿದೆ. ಈ ಸಂದರ್ಭದಲ್ಲಿ ಪ್ರಕಾಶ್ ಹುಗ್ಗಿ, ದೇವಾನಂದ್ ದೊಡ್ಮನಿ, ಸುರೇಶ್ ದಂಡೀನ್, ಸಂಜಯ್ ಹೊಂಗಲ್, ಜೋಸೆಫ್ ಹೊಳ್ಗೇರಿ, ಚಪ್ತಾನ್ ಜಯಚಂದ್ರ, ವಿಲನ್ ಸ್ಮೈಲಿ, ಸನ್ನಿ ಗೊಳ್ಳೆಲ್, ಸನಿ ವಸಂತ್ ನಾಯ್ಕರ್, ಸಾಗರ್ ಕೆಂಗಾರ್, ರಾಜೀವ್ ನೆಗ್ಲೂರ್, ಆನಂದ್ ಬದಾಮಿ, ಆನಂದ್ ಆಸಂಗಿ, ಸಮುವೆಲ್ ತೆಂಗೋಡ್, ಸಿ ರಾಜನ್, ದಿವಾಕರ್, ಶೈಲಾಜಾನ್, ಶಶಿಕಲಾ ಪುರಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಈ ಮಹಾನಗರದ ಜನರ ಆಶಯವಾಗಿದೆ. ಇಂದಿಗೂ ಕೂಡ ನಮ್ಮೆಲ್ಲರಿಗೂ ತಿಳಿದಂತೆ ಜನನ ಪ್ರಮಾಣ ಪತ್ರವಾಗಲಿ, ಮರಣ ಪ್ರಮಾಣ ಪತ್ರವಾಗಲಿ, ಇನ್ನಿತರ ಆಡಳಿತಾತ್ಮಕವಾದಂತಹ ಕೆಲಸಗಳಿಗೆ ನಮ್ಮ ಧಾರವಾಡದ ಜನ ಹುಬ್ಬಳ್ಳಿಯನ್ನೇ ಅವಲಂಬಿಸಬೇಕಾಗಿದೆ. ಅದರಲ್ಲಿ ಹಿರಿಯ ನಾಗರಿಕರಿದ್ದಾರೆ, ಮಹಿಳೆಯರಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ, ಬಲಹೀನ ಜನಸಾಮಾನ್ಯರಿದ್ದಾರೆ. ಇವರಿಗೆ ಅನಗತ್ಯವಾಗಿ ಸಮಯ, ಹಣ ಮತ್ತು ಶ್ರಮ ವ್ಯಯವಾಗುವುದನ್ನು ನಾವಿಂದು ನೋಡ್ತಾ ಇದ್ದೇವೆ. ಈ ಪರಿಸ್ಥಿತಿ ಈಗ ಬದಲಾಗಬೇಕಾಗಿರುವಂಥದ್ದು ನಮ್ಮ ನಿಮ್ಮೆಲ್ಲರ ಆಶಯವಾಗಿದೆ. ಧಾರವಾಡದ ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ನಗರದ ವ್ಯಾಪ್ತಿಗಳು ವಿಸ್ತರಿಸ್ತಾ ಇವೆ. ಹೊಸ ಬಡಾವಣೆಗಳು ನಿರ್ಮಾಣವಾಗ್ತಾ ಇವೆ. ಅದೇ ವ್ಯಕ್ತಿಯ ಹೋರಾಟವಲ್ಲ, ಇದು ಧಾರವಾಡದ ನಗರದ ಪ್ರತಿಯೊಬ್ಬ ನಾಗರಿಕನ ಹೋರಾಟ. ನಮ್ಮ ಮುಂದಿನ ಪೀಳಿಗೆಯ ಉತ್ತಮ ಭವಿಷ್ಯಕ್ಕಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕಾಗಿದೆ. ದೇವರು ನಮ್ಮ ಧಾರವಾಡ ನಗರವನ್ನು ಆಶೀರ್ವದಿಸಲಿ. ಈ ನ್ಯಾಯಯುತ ಹೋರಾಟ ಯಶಸ್ವಿಯಾಗಲಿ. ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಭಾಷಾತೀತವಾಗಿ, ಯಾವುದೇ ಪಕ್ಷಪಾತವಿಲ್ಲದೆ, ಭೇದ ಭಿನ್ನಮತವಿಲ್ಲದೆ ಈ ಹೋರಾಟಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ, ಒಂದಾಗೋಣ ಮತ್ತು ಧಾರವಾಡ ನಗರವನ್ನು ಭಗವಂತ ಆಶೀರ್ವದಿಸಲಿ. ಮುಂದೊಂದು ದಿನ ಈ ಹೋರಾಟಕ್ಕೆ ದೇವರು ಫಲಶ್ರುತಿಯನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ, ನಾವು ಈ ಹೋರಾಟ ಸರ್ಕಾರಕ್ಕೆ ತಲುಪಲಿ ಮತ್ತು ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಸಿಕ್ಕಲಿ ಅಂತ ನಾವು ಹೇಳಿ ನಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಧಾರವಾಡ. ಶುಭವಾಗಲಿ. ಏನೇ ಬರಲಿ, ಏನೇ ಬರಲಿ, ಆವಾಜು ಆವಾಜು. ಪಕ್ಷಗಳು ಅಧಿಕಾರಕ್ಕೆ ಬಂದರೂ ಸಹ ಮುಖ್ಯಮಂತ್ರಿಗಳು ಪ್ರಥಮ ಆದ್ಯತೆಯನ್ನ ಇಲ್ಲಿ ಕೊಡ್ತಾರೆ. ಅದಕ್ಕೆ ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಇಲ್ಲಿಯ ನೆಲ ಜಲ ಆ ಒಂದು ತಾಕತ್ತನ್ನು ಹೊಂದಿದೆ. ಅದಕ್ಕೆ ಈಗ ಬೆಳಗ್ಗೆ 10:15 ಮುಖ್ಯಮಂತ್ರಿಗಳು ನನ್ನೊಂದಿಗೆ ಚರ್ಚೆ ಮಾಡಿದ್ರು. ಅಲ್ಲಿ ವಿದ್ಯಾರ್ಥಿಗಳು ಏನು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ, ಆ ಪ್ರೊಸೆಸನ್ನ ಚಾಲು ಮಾಡಿದ್ರೆ ಮುಗಿಸುತ್ತಿರ್ತೇನೆ ಅಂತ ಹೇಳಿ ನನ್ನೊಂದಿಗೆ ಮಾತನಾಡಿದರು. ಅದಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಎಲ್ಲ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಗಳ ಮೂಲಕ ಈ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲ ಯುವ ಶಕ್ತಿಯಿಂದ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ. 3ನೇ ತಾರೀಕು ಸುಮಾರು 1 ಲಕ್ಷ ಉದ್ಯೋಗ ಆಕಾಂಕ್ಷಿಗಳು ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಪ್ರಾರಂಭ ಮಾಡೋರಿದ್ರು. ಆ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಈ ರಾಜ್ಯಕ್ಕೆ ನೂತನವಾಗಿ ಮುಖ್ಯಮಂತ್ರಿಗಳು ಪದಗ್ರಹಣ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮಾಡೋದು ಉಚಿತ ಅಲ್ಲ ಅಂತೇಳಿ ತೀರ್ಮಾನವನ್ನ ತೆಗೆದುಕೊಂಡಿದ್ವಿ. ನಂಬಿಕೆಟ್ಟವರೇ ಇಲ್ಲ ಅಂತ ಹೇಳಿದ್ದೆ. ಇವತ್ತು ಬೆಳಗ್ಗೆ 10:15 ಮುಖ್ಯಮಂತ್ರಿಗಳು ಮಾತನಾಡಿದ್ರು ಆ ಉದ್ಯೋಗ ಆಕಾಂಕ್ಷಿಗಳ ಬಗ್ಗೆ. ಇದ್ರ ಬಗ್ಗೆಯೂ ಸಹ ಈಗಾಗಲೇ ಚರ್ಚೆ ನಡೆದಿದೆ. ನಮಗೆ ಹೇಳ್ತೇನೆ, ಚರ್ಚೆ ನಡೆದಿದೆ. ಅವರು ಯಾವಾಗ ಮಾತನಾಡ್ತಾರೆ ಅಂದ್ರೆ ಅದಕ್ಕೊಂದು ರೂಪ ಬಂದಾಗ ಮಾತಾಡ್ತಾರೆ. ಆ ಶಕ್ತಿಯನ್ನ ಮುಖ್ಯಮಂತ್ರಿಗಳು ಹೊಂದಿದ್ದಾರೆ, ಯುಕ್ತಿಯನ್ನು ಹೊಂದಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಅಲ್ಲಿ ತಮಗೆಲ್ಲ ಪೇಪರ್ನಲ್ಲಿ ಓದಿದಿರಿ, ಅನೇಕ ಸಚಿವರು ರಾಜೀನಾಮೆಯನ್ನು ಕೊಡುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಆದರೂ ಸಹ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಧಾರವಾಡದಲ್ಲಿ ನಡೆಯುವ ಮತ್ತೆ ಪ್ರತಿಪಾದನೆ ಬಗ್ಗೆ ಅವ್ರು ವ್ಯಕ್ತಪಡ್ತಾರೆ ಅಂದ್ರೆ ಇಲ್ಲಿ ಈ ನೆಲ ಜನದ ಶಕ್ತಿ ಏನಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬರೀ ಶಕ್ತಿ, ಯುಕ್ತಿ, ಜನಬೆಂಬಲ ಅಲ್ಲ,
ಅದು ನ್ಯಾಯಯುತವಾದ ಇದೆ ಅಂದಾಗ ಮುಖ್ಯಮಂತ್ರಿಗಳಾಗಲಿ ಯಾವುದೇ ಸರ್ಕಾರ ಆಗಲಿ ತಮ್ಮ ಅನಿಸಿಕೆಗಳನ್ನ ಪರಿಪೂರ್ಣವಾಗಿ ಗಣನೆಗೆ ತೆಗೆದುಕೊಂಡು ಇದು ನ್ಯಾಯಯುತವಾಗಿದೆ, ಆಕಸ್ಮಿಕವಾಗಿ ಇದರ ಬಗ್ಗೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳದೆ ಇದ್ರೆ ಇದು ಕ್ರಾಂತಿ ಆಗ್ತದೆ ಅಂತೇಳಿ ಅವರಿಗೆಲ್ಲ ಮನವರಿಕೆ ಇದೆ, ಎಲ್ಲ ಪಕ್ಷದವರಿಗೂ. ಅದಕ್ಕೆ ಉದ್ಯೋಗ ಆಕಾಂಕ್ಷಿಗಳ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ, ಮಾತನಾಡಿದರೆ ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನ ಅರ್ಪಿಸ್ತಾ ಗೌರವಾನ್ವಿತ ವೇದಿಕೆ ಮೇಲಿರ್ತಕ್ಕಂಥ ಈ ಧಾರವಾಡ ಪ್ರತ್ಯೇಕ ಪಾಲಿಕೆ ಹೋರಾಟ ಸಮಿತಿಯ ಪದಾಧಿಕಾರಿಗಳೇ ಹಾಗೂ ನನ್ನ ಪ್ರೀತಿಯ ಧಾರವಾಡದ ಸಹೋದರ ಸಹೋದರಿಯರೇ, ನಾಗರಿಕರೇ, ಹೆಬಿಕ್ ಸ್ಮಾರಕ ದೇವಾಲಯ ಧಾರವಾಡದ ಸರ್ವ ಸಮುದಾಯದವರ ಪರವಾಗಿ, ಕ್ರೈಸ್ತ ಸಮುದಾಯದವರ ಪರವಾಗಿ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಶುಭಾಶಯಗಳನ್ನು ಸಲ್ಲಿಸ್ತೇವೆ. ಇಂದು ನಾವು ಇಲ್ಲಿ ಒಂದು ರಾಜಕೀಯ ವಿಷಯಕ್ಕಾಗಿ ಕೂಡಿಲ್ಲ, ಒಂದು ಜನಹಿತದ ಮತ್ತು ಧಾರವಾಡದ ಭವಿಷ್ಯಕ್ಕೆ ಸಂಬಂಧಿಸಿದ ವಿಷಯಕ್ಕಾಗಿ ಒಂದಾಗಿ ಸೇರಿ ಬಂದಿದ್ದೇವೆ. ಧಾರವಾಡಕ್ಕೆ ಮಹಾನಗರ ಪಾಲಿಕೆ ಬೇಕು ಎಂಬುದು ಕೇವಲ ಒಂದು ಬೇಡಿಕೆಯಲ್ಲ, ಇದು ಧಾರವಾಡ ಜನರ ಹಕ್ಕು. ಧಾರವಾಡ ಸಾಹಿತ್ಯದ ನೆಲಬೀಡು ಕೇಂದ್ರವಾಗಿದೆ. ಸಾಹಿತಿಗಳನ್ನ, ಕಲಾವಿದರನ್ನ ಮತ್ತು ಶಿಕ್ಷಣ ತಜ್ಞರನ್ನ ಈ ನಾಡು ಈ ಭವ್ಯ ದೇಶಕ್ಕೆ ಕೊಟ್ಟಿದೆ. ಇಷ್ಟೊಂದು ಹೆಮ್ಮೆ ಪಡುವ ಇತಿಹಾಸ ಹೊಂದಿರುವ ಈ ನಗರಕ್ಕೆ ತನ್ನದೇ ಆದ ಮಹಾನಗರ ಪಾಲಿಕೆ ಇರಬೇಕು ಎಂಬುದು ಈ ನಾಡಿನ, ಈ ನಗರದ ಜನರ ಸಹಜವಾದ ಆಶಯವಾಗಿದೆ. ಇಂದಿಗೂ ಸಹ ಜನನ ಪ್ರಮಾಣ ಪತ್ರ, ಮರಣ ಪ್ರಮಾಣ ಪತ್ರ ಹಾಗೂ ಇತರ ಅನೇಕ ಆಡಳಿತಾತ್ಮಕ ಕೆಲಸಗಳಿಗಾಗಿ ಧಾರವಾಡದ ಜನ ಹುಬ್ಬಳ್ಳಿಯನ್ನು ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ಇದೆ. ಹಿರಿಯ ನಾಗರಿಕರು, ಮಹಿಳೆಯರು, ವಿದ್ಯಾರ್ಥಿನಿಯರು ಮತ್ತು ಜನಸಾಮಾನ್ಯರು ಅನಗತ್ಯವಾಗಿ ಸಮಯ, ಹಣ ಮತ್ತು ಶ್ರಮವನ್ನು ವ್ಯಯ ಮಾಡಬೇಕಾದಂಥ ಪರಿಸ್ಥಿತಿ ತಲೆದೋರಿದೆ. ಈಗ ಸಮಯ ಬಂದಿದೆ, ಇದು ಬದಲಾಗುವಂತ ಅವಶ್ಯಕತೆ ಇದೆ. ಧಾರವಾಡದ ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ನಗರದ ವ್ಯಾಪ್ತಿಯು ವಿಸ್ತರಿಸುತ್ತಾ ಇದೆ. ಹೊಸ ಬಡಾವಣೆಗಳು ದಿನದಿಂದ ದಿನಕ್ಕೆ ನಿರ್ಮಾಣವಾಗುತ್ತಿವೆ. ಆದರೆ ಅದಕ್ಕೆ ಅನುಗುಣವಾಗಿ ನಾಗರಿಕ ಸೌಲಭ್ಯಗಳ ವಿಕೇಂದ್ರೀಕರಣ ಆಗುವಂಥದ್ದು ಅತಿ ಅವಶ್ಯವಾಗಿದೆ. ಪ್ರತ್ಯೇಕ ಮಹಾನಗರ ಪಾಲಿಕೆ ಆದರೆ ಧಾರವಾಡದ ಸ್ಥಳೀಯ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ದೊರೆಯುತ್ತದೆ. ರಸ್ತೆ, ಕುಡಿಯುವ ನೀರು, ಸ್ವಚ್ಛತೆ, ಸಾರ್ವಜನಿಕ ಆರೋಗ್ಯ ಮತ್ತು ಇತರೆ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಹೆಚ್ಚು ಪರಿಣಾಮಕಾರಿಯಾಗಿ ನಡೆಯುತ್ತದೆ. ಮಾನ್ಯರೇ, ನಾವು ಯಾವುದೇ ನಗರದ ವಿರುದ್ಧವಾಗಿ ಮಾತನಾಡುತ್ತಿಲ್ಲ. ಹುಬ್ಬಳ್ಳಿ ಮತ್ತು ಧಾರವಾಡ ಈ ಎರಡು ನಗರಗಳು ಸಹೋದರ ನಗರಗಳಂತೆ ಬೆಳೆಯಬೇಕಾಗಿದೆ. ಆದರೆ ಧಾರವಾಡದ ವಿಶಿಷ್ಟತೆ, ಅದರ ಅಗತ್ಯತೆ ಮತ್ತು ಅದರ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರತ್ಯೇಕ ಮಹಾನಗರ ಪಾಲಿಕೆ ಅವಶ್ಯಕತೆ ಎಂದು ಅತ್ಯಂತ ಮಹತ್ವದಾಗಿದೆ. ಆದ್ದರಿಂದ ಹೆಬಿಕ್ ಸ್ಮಾರಕ ದೇವಾಲಯದ ಸರ್ವ ಸಮುದಾಯದ ಪರವಾಗಿ ನಾವು ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ನೈತಿಕ ಬೆಂಬಲವನ್ನು ಘೋಷಿಸುತ್ತೇವೆ. ಈ ಹೋರಾಟವು ಯಾವುದೇ ವ್ಯಕ್ತಿಯ ಹೋರಾಟವಲ್ಲ, ಇದು ಧಾರವಾಡದ ಪ್ರತಿಯೊಬ್ಬ ನಾಗರಿಕನ ಹೋರಾಟ. ನಮ್ಮ ಮುಂದಿನ ಪೀಳಿಗೆ ಉತ್ತಮ ಭವಿಷ್ಯಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕಾಗಿದೆ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಧಾರವಾಡ. ಬಿಎಂಸಿ ಬೇಕು, ಬಿಎಂಸಿ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಬನ್ನಿರೆಲ್ಲ ಒಂದೇ ರಂಗದಲ್ಲಿ ನಟಿಸಿ ನಲಿದು ನಿಲ್ಲಲು, ನಂಬಿ ಪ್ರೀತಿಯಿಂದ ಅಪ್ಪಿಕೊಳ್ಳಲು, ನಂಬಿ ಪ್ರೀತಿಯಿಂದ ಬಂದ ಎಲ್ಲರನ್ನು ಅಪ್ಪಿಕೊಳ್ಳಲು, ಐಕ್ಯ ಭಾವದಿಂದ ದುಡಿದು ಘನತೆ ವೆತ್ತ ದೇಶವನ್ನು, ಐಕ್ಯ ಭಾವದಿಂದ ದುಡಿದು ಘನತೆ ವೆತ್ತ ದೇಶವನ್ನು ತ್ಯಾಗ ನಿಷ್ಠೆ ಶ್ರಮದ ಜೊತೆಗೆ ಕಟ್ಟಬೇಕು ನಾವು ಇನ್ನು, ತ್ಯಾಗ ನಿಷ್ಠೆ ಶ್ರಮದ ಜೊತೆಗೆ ಕಟ್ಟಬೇಕು ನಾವು ಇನ್ನು. ಬನ್ನಿರಣ್ಣ ಬನ್ನಿರಿ, ಬದುಕ ಸೊಗಸ ತನ್ನಿರಿ, ಬನ್ನಿರಣ್ಣ ಬನ್ನಿರಿ, ಬದುಕ ಸೊಗಸ ತನ್ನಿರಿ. ಆ ಎಲ್ಲರಿಗೂ
ನಮಸ್ಕಾರ. ನಾನು ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡಿಗೇರ್, ವಕೀಲರು, ಮಾಜಿ ಪ್ರಧಾನ ಕಾರ್ಯದರ್ಶಿ, ಮಹಿಳಾ ವಕೀಲರ ಒಕ್ಕೂಟ ಸಂಘ, ಧಾರವಾಡ. ನಾವು ಇವತ್ತಿನ ದಿನ ಮಹಾನಗರ ಪಾಲಿಕೆ ಪ್ರತ್ಯೇಕಕ್ಕಾಗಿ ಹೋರಾಟವನ್ನ ನಡೆಸ್ತಾ ಇದ್ದೇವೆ. ಈ ಪ್ರತ್ಯೇಕ ನಗರ ಪಾಲಿಕೆ ನಮಗೆ ಯಾತಕ್ಕಾಗಿ ಬೇಕು ಅಂತಂದ್ರೆ, ನಮ್ಮ ಪ್ರತಿಯೊಂದು ದಿನನಿತ್ಯದ ಕಾರ್ಯಕ್ರಮಗಳಾದಂತಹ ವಕೀಲ ವೃತ್ತಿಯಲ್ಲಿ ನಮಗೆ ಜನನ ಪ್ರಮಾಣ ಪತ್ರ, ಮರಣ ಪ್ರಮಾಣ ಪತ್ರ, ಆಡಳಿತಾತ್ಮಕವಾಗಿ ನಾವು ಪ್ರತಿದಿನ ಹುಬ್ಳಿ ಧಾರವಾಡ ಅಲಿಯುವುದಾಗಿದೆ. ಹಾಗಾಗಿ ನಮಗೆ ಮಹಾನಗರ ಪ್ರತ್ಯೇಕ ಪಾಲಿಕೆ ಬೇಕು ಅಂತ ಹೇಳಿ ನಾವು ಈ ಮೂಲಕ ತಮಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ನಾವು ಎಲ್ಲಿವರೆಗೆ ಹೋರಾಟ ಅಂದ್ರೆ ಗೆಲ್ಲುವರೆಗೆ ಹೋರಾಟ ಅಂತ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಸಂಘದ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಬಿ.ಡಿ. ಹಿರೇಮಠ್ ಸರ್ ಇವತ್ತಿನ ದಿನ 23ನೇ ದಿನಕ್ಕೆ ಕಾಲಿಡ್ತಾ ಇದ್ದಾರೆ. ಹಗಲಿರುಳು ಎನ್ನದೇ ಪ್ರತಿದಿನ ಅವರು ಹೋರಾಟದಲ್ಲಿ ಭಾಗವಹಿಸಿ ತಮ್ಮ ಒಂದು ಅಪ್ರತಿಮವಾದಂತಹ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಲಕ್ಷ್ಮೀ ಭಾಸ್ಕರ್ ಬಡಿಗೇರ್, ವಕೀಲರು ಹಾಗೂ ಮಹಿಳಾ ಮಾಜಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ನಾನು ಮಹಿಳಾ ಒಕ್ಕೂಟದ ಕಾರ್ಯದರ್ಶಿಯಾಗಿ ಮೊದಲು ವರ್ಕ್ ಮಾಡ್ತಿದ್ದೆ. ಈಗ ಪ್ರೆಸೆಂಟ್ ಧಾರವಾಡ ವಕೀಲರ ಸಂಘದ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಯಾಕೆ ಬೇಕು ನಾವು ಮಹಾನಗರ ಪಾಲಿಕೆ ಅನ್ನೋದಂದ್ರ, ಧಾರವಾಡದೊಳಗೆ ಯಾವ್ದು ಇದು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಎಲ್ಲ ಹುಬ್ಳಿಗೆ ಹಾಕ್ತಾ ಇದಾರೆ. ಇಲ್ಲಿ ರಾಜಕಾರಣಿಗಳಾಗ್ಲಿ ಯಾವುದೇ ವ್ಯಕ್ತಿಗಳಾಗ್ಲಿ ಎಲ್ಲಾನು ಬರೀ ಒಂದ ಊರು ಇಂಪ್ರೂವ್ಮೆಂಟ್ ಮಾಡಿದ್ರೆ ನಮ್ ಧಾರವಾಡ ಯಾವ್ದು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಪ್ರತ್ಯೇಕವಾದ ಮಹಾನಗರ ಪಾಲಿಕೆ ಬೇಕು ಅಂತ ಹೇಳಿ ನಾವು ಇವತ್ತಿನ ದಿನ ಇದನ್ನ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಅದ್ರಂತ ನನ್ನ ಬಿ.ಡಿ. ಹಿರೇಮಠ್ ಸರ್ ಈ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವೆಲ್ಲರೂ ಸಹಕರಿಸಿ ನಾವೆಲ್ಲರೂ ಒಮ್ಮತದಿಂದ ನಮಗ ಮಹಾನಗರ ಪಾಲಿಕೆ ಬೇಕು ಅಂತ ಹೇಳಿ ನಾವು ಕೇಳ್ಕೊತಿದ್ದೀನಿ. ನನ್ನ ಹೆಸರು ಪ್ರಜ್ಞಾ ನಡ್ಕಟ್ಟಿ ಅಂತ ಹೇಳಿ. ಇವತ್ತಿನ ದಿನ ಸುಮಾರು ಒಂದು 30-40 ಮಹಿಳಾ ಮಂಡಳಗಳು ನಾವು ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆಯ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ಲಿಕ್ಕೆ ನಾವು ಇವತ್ತಿನ ದಿನ ಇಲ್ಲಿ ಎಲ್ಲ ಸೇರಿದ್ದೇವಿ. ನಮ್ದು ಹೋರಾಟ ಏನಂತಂದ್ರ, ನಮ್ಮ ಧಾರವಾಡಕ್ಕೆ ಪ್ರತ್ಯೇಕವಾದಂತಹ ಪಾಲಿಕೆ ಬೇಕು. ಇದು ಆಗೋದ್ರಿಂದ ನಮ್ಮಲ್ಲಿ ಅಭಿವೃದ್ಧಿ ಕಾರ್ಯಗಳು ಬೇಗನೆ ಆಗ್ತಾವು. ಈಗ ನಮ್ಮ ಏನಾಗಿತ್ತು ಅಂತಂದ್ರ HDMC ಇರೋದ್ರಿಂದ ನಮಗೆ ಸಿಗಬೇಕಾದಂತಹ ಒಂದು ಅನುದಾನ ಸರಿಯಾಗಿ ಸಿಗ್ತಿರ್ಕಿಲ್ಲ. ಇಲ್ಲಿ ರಸ್ತೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ನಾವು ಯಾವುದೇ ಒಂದು ಈಗ ಮರಣ ಉತ್ತಾರ ತರಲಿಕ್ಕೆ ಆಗ್ಲಿ ಹೋಗ್ಬೇಕಂದ್ರೆ ನಾವು ಹುಬ್ಬಳ್ಳಿಗೆ ಹೋಗ್ಬೇಕಾಗಿತ್ತು. ಆದ್ರಿಂದ ಈ ನಮ್ಮ ಎಲ್ಲ ಈ ಶಿಕ್ಷಣ ಸಂಸ್ಥೆಗಳು ಕೂಡ ಅನೇಕ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಸರ್ಟಿಫಿಕೇಟ್ ಬೇಕಂದ್ರೆ ನಾವು ನಮ್ಮಲ್ಲೇನ ಪಡೆಯಬಹುದಾದಂತಹ ಒಂದು ಸೌಲಭ್ಯ ನಿರ್ಮಾಣ ಆಗ್ತೈತಿ. ಆದ್ರಿಂದ ನಾವೆಲ್ಲ ಈ ಒಂದು ಅಭಿವೃದ್ಧಿ ಕಾರ್ಯ ಆಗ್ಬೇಕಂದ್ರೆ ನಮಗ ಪ್ರತ್ಯೇಕವಾದಂತಹ DMC ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಮಹಿಳೆಯರು ಇವತ್ತ ನಾವು ಸೇರಿದ್ದೇವೆ. ಒಂದು ಒಳ್ಳೆಯ ನಾವು ಕಾರ್ಯಕ್ರಮ ಮಾಡ್ಬೇಕಂದ್ರ ಮಹಿಳೆ ಹಿಂದಿನ ಕಾಲದಿಂದ ಕೂಡ ಒನಕೆ ಓಬವ್ವ, ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಹೀಗೆ ಅನೇಕ ಮಹನೀಯರ ಒಂದು ಹೆಂಗ ಹೋರಾಡಿದ್ರು ಆ ನಿಟ್ಟಿನಲ್ಲಿ ಇವತ್ತ ನಾವೆಲ್ಲ ಸೇರಿ ನಾವು ಈ ಒಂದು ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಬೆಂಬಲವನ್ನ ಕೊಡ್ಲಿಕ್ಕೆ ಎಲ್ಲರೂ ಸೇರಿದ್ದೇವೆ. ಇದೇ ರೀತಿ ನಾವು ಯಾವುದೇ ಒಂದು ನಮ್ಮ ಧಾರವಾಡ ನಗರಕ್ಕೆ ನಮ್ದು ಸಪೋರ್ಟ್ ಬೆಂಬಲ ಇರ್ತೈತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ನ್ಯಾಯವಾದಿಗಳಾದಂತಹ ನನ್ನ ಸಹೋದರಿ ಕೂಡ ಒಂದು ಈ ಬೆಂಬಲಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ, ಪ್ರಜ್ಞಾ ನಡ್ಕಟ್ಟಿ, ನ್ಯಾಯವಾದಿಗಳು, ಧಾರವಾಡ. ಇವತ್ತಿಗೆ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಡಾಕ್ಟರ್ ಹಿರೇಮಠ್ ಸರ್ ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇರೋದು 23ನೇ ದಿವಸ. ಇವತ್ತು ಎಲ್ಲ ಪಕ್ಷಾತೀತವಾಗಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕಾಗಿರುವ ಹೋರಾಟ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪಕ್ಷಾತೀತವಾಗಿ ಇವತ್ತು ಹೋರಾಟ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಈಗಾಗಲೇ ರಾಜ್ಯಪಾಲರ ಕೇಂದ್ರ ಸಚಿವರಾದಂತಹ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮತ್ತು ಹಿರೇಮಠ್ ಸರ್ ಅವರ ಮನವರಿಕೆ ಮಾಡಿ ಇವತ್ತು ಅನುಮೋದನೆ ಸಿಕ್ಕಿರೋದು ಬಹಳ ಖುಷಿಯಾಗಿದೆ. ಇವಾಗ ಏನಂದ್ರೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಏನು ಅನುಮೋದನೆ ಇವತ್ತು ಅವ್ರ ಮುಂದೆ ಇರೋದ್ರಿಂದ ಆ ಅನುಮೋದನೆ ಫೈಲ್ ಅನ್ನು ಇವತ್ತಿನ ಸಚಿವರಾದಂತ ನಿತೇಂದ್ರ ಅವ್ರ ಹತ್ರ ಈ ಫೈಲ್ ಇರೋದ್ರಿಂದ ಇವತ್ತು ಅನುಮೋದನೆಗಾಗಿ ಎಲ್ಲಾ ಪಕ್ಷಾತೀತವಾಗಿ ಎಲ್ಲರೂ ಸಂಘಟನೆಗಳು, ಮಹಿಳೆಯರ ಸ್ತ್ರೀ ಶಕ್ತಿ ಇರ್ಬೋದು, ಅಕ್ಕನಜ ಬಳಗದವರು ಇರ್ಬೋದು, ಅಥವಾ ಎಲ್ಲ ಸಂಘ ಸಂಸ್ಥೆಗಳು ಅಥವಾ ವಕೀಲರದ ಸಂಘದವರು ಎಲ್ಲ ಮಹಿಳಾ ಮಂಡಳಗಳು ಇವತ್ತ
ಹಿರೇಮಠ್ ಸರ್ ಅವ್ರಿಗೆ ಎಲ್ಲರೂ ಸಪೋರ್ಟ್ ಆಗಿ ನಿಂತು ಇವತ್ತು ಮಹಾನಗರ ಪಾಲಿಕೆ HDMC ಸಾಕು DMC ಬೇಕು ಅನ್ನುವ ಕೂಗಿಗೆ ಎಲ್ಲರೂ ಒಂದು ಕೈ ಜೋಡಿಸುತ್ತಿರುವ ಇವತ್ತು ಮುಂದೆ ಬರುವಂತ ದಿವಸದೊಳಗೆ HDMC ಹೋಗಿ DMC ಆಗುವ ಕನಸು ಬಹಳ ದೂರ ಇಲ್ಲ. ಇವತ್ತು ಬರುವಂತ ದಿವಸದೊಳಗೆ ಆ ಕನಸು ನನಸಾಗ್ತದೆ. ಹಿರೇಮಠ್ ಸರ್ ಅವರ ಈ ಹೋರಾಟಕ್ಕೆ ಯಶಸ್ವಿ ಸಿಗ್ತದ ಅಂತ ಹೇಳಿ ನಮ್ಮೆಲ್ಲರ ಮಹಿಳೆಯರ ಸ್ತ್ರೀ ಶಕ್ತಿ ಅವ್ರ ಜೊತೆ ಇದೇವೆ ಅಂತ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಾವೆಲ್ಲ ಏನಾದ ರಾಜ್ಯಪಾಲರ ಅನುಮೋದನೆ ಅಂತೂ ಆಗ್ಯದ. ಈ ಏನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರ ಕಡೆ ಇತ್ತು, ಇದನ್ನ ನಿತೇಂದ್ರ ಅವರ ಏನು ನಗರಾಭಿವೃದ್ಧಿ ಸಚಿವರ ಆದಿತ್ಯಕ್ಕೆ ಅವರ ಕಡೆ ಫೈಲ್ ಹೋಗಿರೋದ್ರಿಂದ ಎಲ್ಲರೂ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಅವರು 1-2 ದಿವಸದಲ್ಲಿ ಮಾಡ್ತೀವಿ ಅಂತ ಏನು ಟೈಮ್ ತಗೊಂಡಿದಾರ. ಅದನ್ನ ಮಾಡುವ ಒಂದು ವಿಶ್ವಾಸ ನಮಗೂ ಇದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಟೆಕ್ನಿಕಲ್ ಇಶ್ಯೂ ಅಂತ ಏನು ಹೇಳ್ತಾ ಇದ್ದಾರೆ ಅಂದ್ರೆ ವಿವರಣೆ ಕೊಟ್ಟು ಅದನ್ನ ಏನ್ ಅನ್ನೋದನ್ನ ಅದಕ್ಕೂ ನಾವು ಅದನ್ನ ಏನ್ ಟೆಕ್ನಿಕಲ್ ಇಶ್ಯೂ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಸಾಕಷ್ಟು ಇಲ್ಲಿ ಹೋರಾಟಗಾರರು ಅದಾರ. ಅದು ವಿಳಂಬ ಆಗೋದಕ್ಕೆ ಯಾರು ಹೋರಾಟನ ಈ ನಿರಂತರವಾಗಿ ನ್ಯಾಯ ಸಿಗುವರು ನಡೀತದೆ. ಈ ವಿಳಂಬ ಆಗ್ಲಿಕ್ಕೆ ಯಾರು ಅದನ್ನ ಟೈಮ್ ಕೊಡುದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ವಿಚಾರ ರಾಜ್ಯಪಾಲರ ಬಳಿ ಬಾಕಿ ಉಳಿದಿತ್ತು. ನಮ್ಮ ಈ ಹೋರಾಟ ಆರಂಭ ಆದ ಮೇಲೆ ಮಾನ್ಯ ರಾಜ್ಯಪಾಲರು ನಮ್ಮ ಕಡತಕ್ಕೆ ಅನುಮೋದನೆ ನೀಡಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ಸರ್ಕಾರದಲ್ಲಿ ಕಳೆದ 8 ದಿವಸಗಳಿಂದ ರಾಜೀನಾಮೆ ಮತ್ತು ಹೊಸ ಸರ್ಕಾರ ರಚನೆ ಇತ್ಯಾದಿಯಾಗಿ ಸ್ವಲ್ಪ ವಿಳಂಬವಾಗಿದೆ. ಇನ್ನೊಂದು ವಾರದಲ್ಲಿ ನಮ್ಮ ಪ್ರತ್ಯೇಕ ಪಾಲಿಕೆ ಹೋರಾಟ ಅಂತಿಮಗೊಂಡು ಅಂತಿಮ ಅಧಿಸೂಚನೆ ಪ್ರಕಟ ಆಗಬಹುದು ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಧಾರವಾಡದ ಭಾಳಷ್ಟು ಸಂಘ ಸಂಸ್ಥೆಗಳು 100ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ದಿನಾಲು ಬಂದು ಬೆಂಬಲ ವ್ಯಕ್ತಪಡಿಸ್ತಾ ಇದೆ. ಇವತ್ತು ಕೂಡ ಒಂದು 4 ಸಂಸ್ಥೆಗಳು ಬಂದು ಬೆಂಬಲ ವ್ಯಕ್ತಪಡಿಸಿವೆ. ನಮ್ಮ ಹೋರಾಟ ನಮ್ಮ ಗುರಿ ಮುಟ್ಟುವವರೆಗೆ ಇನ್ನೂ ಮುಂದುವರಿತದೆ ಅಂತ ಹೇಳಲಿಕ್ಕೆ ಇಚ್ಛೆ. ಪ್ರತ್ಯೇಕ ಮಹಾನಗರ ಪಾಲಿಕೆಯ ಈ ಹೋರಾಟ ಒಂದು ಯಶಸ್ವಿ ಹಂತಕ್ಕೆ ಬಂದದ್ದು. ಈಗ ಗವರ್ನರ್ ಅವರು ಆ ಫೈಲ್ ಕರ್ನಾಟಕ ಸರ್ಕಾರ ಕಳಿಸ್ಯಾರ. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ದೀಪಾ ಚೋಳನ್ ಆ ಫೈಲ್ನ ನೋಡ್ಯಾರ. ಈ ಹೊಸ ಮಂತ್ರಿ ನಮ್ಮ ಸಿದ್ದರಾಮಯ್ಯವ್ರ ಮಗ ಡಾಕ್ಟರ್ ನಿತೇಂದ್ರ ಬಂದಾನ. ಅವ ಅದನ್ನು ನೋಡಿ ಅದನ್ನು ಮುಖ್ಯಮಂತ್ರಿ ರೆಫರ್ ಮಾಡಿಬಿಟ್ರೆ ಮುಖ್ಯಮಂತ್ರಿ ಅವರು ಒಪ್ಕೊಂಡಾರ. ಮುಖ್ಯಮಂತ್ರಿ ರೆಫರ್ ಮಾಡಿದ್ರೆ ಈ ಕೆಲಸ ಆಗ್ತದೆ. ಈಗಾಗಲೇ DMC ಹೋರಾಟ ಅಂತಿಮ ಹಂತಕ್ಕೆ ಬಂದಿದ್ದು ಗವರ್ನರ್ ಹಂತದಲ್ಲಿ ಒಂದು ಹಂತ ಮುಕ್ತಾಯ ಆಗಿದೆ. ಇನ್ನು 2ನೇ ಹಂತ ಮುಖ್ಯಮಂತ್ರಿಗಳಾದ ಸಂಬಂಧಪಟ್ಟ ಸಚಿವರ ಹತ್ರ ಇದೆ. ಕ್ಯಾಬಿನೆಟ್ ಪೂರ್ಣ ಆದಮೇಲೆ ಅದು ಕೂಡ ಆಗೋದಕ್ಕೆ 100ಕ್ಕೆ 100 ವಿಶ್ವಾಸ ಇದೆ. ನಮ್ಮ ಅನಿಸಿಕೆ ಮತ್ತು ಅಬ್ಸರ್ವೇಷನ್ ಪ್ರಕಾರ 9ರೊಳಗಾಗಿ ಅಂತಿಮ ತೀರ್ಮಾನ ಆಗಿ ಆದೇಶ ಹೊರಬೀಳುವ ಸ್ಪಷ್ಟತೆ ಕಂಡು ಬರ್ತಾ ಇದೆ. ಹಾಗೆ ಆಗ್ತದೆ. ಬಟ್ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಬೇಕು. ಯಾಕಂದ್ರೆ ನಮ್ಮ ಜಿಲ್ಲಾ ಮಟ್ಟದಾಗ ಎಲ್ಲ ಸರ್ವ ಸಮಾಜದ ಗಣ್ಯರ ಮುಂದೆ ತೀರ್ಮಾನ ತೊಗೊಂಡಿದ್ದು ನಾವು 9ರಕ್ಕೆ ಇರಬೇಕಂತೇಳಿ ಅಲ್ಲಿವರೆಗೆ ಮುಂದುವರಿತದೆ. ಅಷ್ಟೊಳಗೆ ಆಗ್ತದೆ. ಎಲ್ಲ ಅಧಿಕಾರಿಗಳಿಗೆ ಮತ್ತು ಎಲ್ಲ ಮುಖಂಡರಿಗೆ ವಂದಿಸಿ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಮಠ ನಂದಿಕೋಲ್ ಮಹಿಳಾ ಮಂಡಳದಿಂದ ಬಂದೇನೆ. ಇದು 23 ದಿವಸದಿಂದ ಹೋರಾಟ ನಡೀತಾ ಇದೆ. BD ಹಿರೇಮಠ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಯಶಸ್ಸು ಸಿಗಲಿ ಅನ್ನೋದು ನಂದು ಅನಿಸಿಕೆ. ನಮಗೂ ಸ್ವತಂತ್ರ ಆಗಬೇಕು, ಇದು ಧಾರವಾಡದ ಕಾರ್ಪೊರೇಷನ್ ಅನ್ನೋದು ನಮ್ಮದು ಅನಿಸಿಕೆ ಇದೆ. ಎಲ್ಲ ರೀತಿಯಿಂದ ನಮ್ಗೆ ಇದು ಒಳ್ಳೇದಾಗ್ತದೆ ಮಾಡಿದ್ರೆ, ಸ್ವತಂತ್ರ ಮಾಡಿದ್ರೆ. ಇಷ್ಟು ದಿವಸ ಏನಿತ್ತು ಹುಬ್ಳಿ HDMC ಇತ್ತು, ಈಗ ಯಾವ್ದಾಗಬೇಕು DMC ಆಗ್ಬೇಕಂತ ನಮ್ಮ ಅನಿಸಿಕೆ. ಅದರಿಂದ ಎಲ್ಲ ರೀತಿಯಿಂದ ನಮಗೆ ಸೌಕರ್ಯ ಸಿಗುತ್ತವೆ. ಇದು ನನ್ನ ಅನಿಸಿಕೆ. ಅನುದಾನ ನಮ್ಗ ಸಿಗ್ತದ, ನಮ್ಮಲ್ಲೇ ದುಡ್ಡು ಉಳಿತಾಯ ಆಗ್ತದ. ನಮ್ದು ಸಿಕ್ತಂದ್ರೆ ಒಳ್ಳೇದು. ನಮ್ಗ ಎಲ್ಲಾ ರೀತಿಯಿಂದ ಪ್ರತಿಯೊಂದಕ್ಕೂ ನಮ್ಗೆ ಹುಬ್ಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ ಧಾರವಾಡದಲ್ಲೇ ಎಲ್ಲ ಆತಂದ್ರ ಒಳ್ಳೇದು. ದಿನ 23ನೇ ದಿನ ಕಾಲಿಟ್ಟಿದ್ದೇವೆ ಪ್ರತ್ಯೇಕ ಪಾಲಿಕೆ ಹೋರಾಟದಲ್ಲಿ. 23ನೇ ದಿನ ಆದ್ರೂ ಲವಲವಿಕೆ ಹಾಗೂ ಜನಜಂಗುಳಿ ಹಂಗ ಇದೆ. ಇವತ್ತು ಮಹತ್ವವಾಗಿ ನಮಗೂ ಮಹಿಳೆಯರ ಧಾರವಾಡ ಇಡೀ ಮಹಿಳೆಯರ ಸಂಘ ಸಪೋರ್ಟ್ ಆಗಿ ಬಂದಿತ್ತು. ಅದು ದೊಡ್ಡ ಮಾತು. ಯಾಕಂದ್ರೆ ಹೆಣ್ಮಕ್ಳು ಹೊರಗೆ ಬೀಳೋದಂದ್ರೆ ದೊಡ್ಡ ಮಾತು. ಮನೆಯಾಗಿನ ಮಕ್ಳದು ಗಂಡರದು ಮಾಡಿ ಹೊರಗೆ ಬೀಳೋದು, ಹೋರಾಟಕ್ಕೆ ಬರೋದಂದ್ರೆ ಭಾರಿ ಅಗದಿ ಈಗಿನ ಕಾಲದಾಗ ಭಾರಿ ದೊಡ್ಡ ಮಾತದು. ಎಲ್ಲಾರು ಬಂದಾರ, ಅದಕ್ಕೆ ಅವ್ರಿಗೆ ಎಲ್ಲರಿಗೂ ಕೃತಜ್ಞತೆಗಳು ಸಲ್ಲಿಸ್ತೀನಿ. ಈಗೇನ್ ಇವತ್ತು 23ನೇ ದಿನ ಐತಿ, ಎಲ್ಲ ಆಶಾಭಾವನದಿಂದ ಅದೇವಿ. ಆದಷ್ಟು ಜಲ್ದಿ ನಮ್ದು ಧಾರವಾಡ ಪ್ರತ್ಯೇಕ ಪಾಲಿಕೆ ಅನೌನ್ಸ್ ಆಗ್ತೈತಿ ಅಂತ ಹೇಳಿ. ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರನ ಇದನ್ನ ರಾಜ್ಯಪಾಲರಿಗೆ ಕಳಿಸಿತ್ತು, ಈಗ ವಾಪಸ್ ಬಂದಿದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಏನೇನೆ 1 ಅಥವಾ 2ನೇ ಕ್ಯಾಬಿನೆಟ್ ನಲ್ಲಿ ನಮ್ಮ ಸರ್ಕಾರ ಇದನ್ನ ಡಿಕ್ಲೇರ್ ಮಾಡ್ತೇವೆ ಅಂತ ಹೇಳಕ್ ನಾನು ಖುಷಿ ಪಡ್ತೀನಿ.
ಇಲ್ಲ, ಈಗ ಇಷ್ಟೊತ್ತಿಗೆ ಆಗ್ಬಿಡ್ತಿತ್ತು. 11 ತಿಂಗಳು ಯಾರು ಇಟ್ಕೊಂಡ್ರ ಅಂತ ಜಗತ್ ಜಾಹೀರ್ ಐತಿ, ಅದನ್ನ ಯಾರಿಗೂ ಹೇಳುದಿಲ್ಲ ನಾವು. 11 ತಿಂಗಳು ಇಟ್ಟಾದ್ಮೇಲೆ ಇದನ್ನ ವಾಪಸ್ ರಾಜ್ಯ ಸರ್ಕಾರಕ್ಕೆ ಬಂದೈತಿ. ರಾಜ್ಯ ಸರ್ಕಾರ ಯಾವಾಗ ಬಂದೈತೆ ಅಂದ್ರ ರಾಜ್ಯ ಸರ್ಕಾರದಲ್ಲಿ ಕೆಲವೊಂದು ಚೇಂಜಸ್ ಬರ್ತಾವ, ಸಿಎಂ ಚೇಂಜಸ್, ಕ್ಯಾಬಿನೆಟ್ ಚೇಂಜಸ್ ಬರ್ತಾವ. ಅಲ್ಲಿ ಒಂಚೂರು 1 ತಿಂಗಳ ಟೈಮ್ ಬೇಕಾಗಿತ್ತು ನಮ್ಗೆ ಎಲ್ಲ ಸೆಟಲ್ ಆಗಾಕ. ಎಲ್ಲ ಸೆಟಲ್ ಆಗಿ ಇದು 1ನೇ ಅಥವಾ 2ನೇ ಕ್ಯಾಬಿನೆಟ್ ನಲ್ಲಿ ಇದನ್ನ ಡಿಕ್ಲೇರ್ ಮಾಡ್ತಾರೆ ನಮ್ಮ ಗೌರ್ಮೆಂಟ್ ಅನ್ನೋದು ನಾ ಹೇಳ್ತೀನಿ. ಪ್ರತ್ಯೇಕ ಪಾಲಿಕೆ ಸಲುವಾಗಿ ನಡೆದಂತ ಈ ಹೋರಾಟ ಇವತ್ತಿಗೆ 23 ದಿವಸ ಆತು. ಇಲ್ಲಿ ನಿರಂತರವಾಗಿ ಡೇ 1 ನಿಂತ್ರ ಪಕ್ಷಾತೀತ ಇದು ಧರ್ಮಾತೀತ ಯಾವುದು ಏನು ಭೇದ ಭಾವ ಇಲ್ದ ಎಲ್ಲಾರು ಕೂಡಿ ಒಂದಾಗಿ ಧಾರವಾಡ ಹೋರಾಟಕ್ಕೆ ನಾವು ನಿಂತೇವಿ. ಇನ್ನೊಂದು ಏನಂದ್ರೆ ಇವತ್ತಿನ ದಿವಸ ಧಾರವಾಡದೊಳಗೆ ಇರೋಂತ ಎಲ್ಲಾ ಮಹಿಳಾ ಮಂಡಳದವರು ಇವತ್ತ ಈ ಪ್ರತ್ಯೇಕ ಹೋರಾಟಕ್ಕೆ ಬೆಂಬಲ ಕೊಡ್ಲಿಕ್ಕೆ ಬಂದಾರ. ಹೆಣ್ಮಕ್ಳು ಮೇಡಮ್ ಅವ್ರು ಹೇಳ್ದಂಗ ಹೆಣ್ಮಕ್ಳು ಹೊರಗ್ ಬರುದನ್ನ ಕಠಿಣ. ಮುಂಜಾನೆ ಅಂತೂ 12 ತನಕ ಅವ್ರಿಗೆ ಅಡಿಗೆ ಅದರದ ಕೆಲಸ ಆಗಿರ್ತದ. ಬಟ್ ನಿನ್ನೆ ಮೊನ್ನೆ ಎಲ್ಲ ನಮಗ್ ಹಿಂಗ ಎಲ್ಲಾ ಮಹಿಳಾ ಮಂಡಳದವರು ಇಲ್ಲಿ ಬರ್ಬೇಕು ಅಂತ ಹೇಳಿದಾಗ ನಾವು ನಿನ್ನೆ ರಾತ್ರಿನ ಎಲ್ಲಾ ಪ್ರಿಪರೇಷನ್ ಮಾಡ್ಕೊಂಡು ಮುಂಜಾನೆ ಲಘು ಯಾಕಂದ್ರ ಧಾರವಾಡ ನಮ್ಮ ತವ್ರ ಮನಿ ಇದ್ದಂಗ ಧಾರವಾಡಕ್ಕೆ ನಾವು ನಿಂದಿರ್ಬೇಕು ಅಂತ ಅನ್ನೋದಕ್ಕ ಮುಂಜಾನೆ ಲಘು ಎದ್ದು ಎಲ್ಲಾ ಕೆಲಸ ಮುಗಿಸ್ಕೊಂಡು ಇವತ್ತ ನಾವು ಈ ಹೋರಾಟಕ್ಕೆ ಬೆಂಬಲ ಸೂಚಿಸ್ಲಿಕ್ಕೆ ಬಂದೇವಿ. ಇದ್ರ ಪ್ರಕಾರ ಎಲ್ಲಾರು ಅವ್ರವ್ರ ಪ್ರಯತ್ನ ಅವ್ರು ಮಾಡ್ಲಿಕ್ಕತ್ತಾರ. ಧಾರವಾಡ ಪ್ರತ್ಯೇಕತೆ ಆಗ್ತದ. TMC ಬೇಕು ನಮಗ. ಎಲ್ಲಾರ್ಗು ಹೊಸಬರಿಗೆ ಅವಕಾಶ ಸಿಗ್ತಾವ. ಹಿಂಗಾಗಿ ಇದು ಅವಶ್ಯನ ಅದ ಈಗ. ಹಿಂಗಾಗಿ ಎಲ್ಲಾ ಧಾರವಾಡದ ಮಹಿಳಾ ಪರ ಸಂಘಟನೆಗಳಿಗಿಂದ ಹೋರಾಟಕ್ಕೆ ಯಾವಾಗ್ಲೂ ನಾವು ವ್ಯಕ್ತಪಡಿಸ್ತೀವಿ. ವಾಣಿಶ್ರೀ ಮೋಟೇಕರ್.